ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ವಿನನ್ ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ಟಾಪ್ 11 ವಿಂಡೋಸ್ 10 20H2 ಫೀಚರ್ಸ್ ತಿಳಿಸೋಣ ಅಂತ ಬಂದಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ನೀವು ತಿಳ್ಕೊಬೋದು ಈಗ ಏನಪ್ಪ ಅಂದರೆ ಈಗ 20H2 ಅಪ್ಡೇಟ್ ಹೇಗೆ ನಾನು ಮಾಡೋದು ಅಂತ ತಿಳಿಸಿದೆ. ಅದು ಆಗಿದೆಯೋ ಇಲ್ಲೋ ನಾವು ಚೆಕ್ ಮಾಡ್ಕೊಳ್ಳೋಣ. ಹಿಂಗೆ ಅಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ನೀವು ಸೆಟ್ಟಿಂಗ್ಸಲ್ಲಿ ನೀವು ಅಪ್ಡೇಟ್ ಆ್ಯಂಡ್ ಸೆಕ್ಯೂರಿಟಿ ಅಲ್ಲಿ ನಿಮಗೆ ಕಾಣಿಸ್ಬೋದು. ನೋಡಿ, ನಂದು ಅಪ್ಡೇಟ್ ಆಗಿದೆ 20H2, ಯಾವುದೇ ಅಪ್ಡೇಟ್ಸ್ ಇಲ್ಲ. ಸೊ ನಿಮಗೆ ನೋಡಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಮ್ಯಾನ್ಯಲಾಗಿ, ಇಲ್ಲಾಂದರೆ ನಿಮ್ಮ ಸಿಸ್ಟಮಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಇವತ್ತಿನ 20H2 ಟಾಪ್ 1 ಫೀಚರ್ಸ್ ತಿಳ್ಕೊಳ್ಳೋಣ. ಇವತ್ತಿನ ಟಾಪ್ 1 ಫೀಚರ್ ಏನಪ್ಪ ಅಂದರೆ ನೀವು ನೋಡ್ಬೋದು ಪ್ರೀವಿಯಸ್ಗೂ ಹಳೇದಕ್ಕೂ ಏನು ವ್ಯತ್ಯಾಸ ಅಂತ. ಏನಂದರೆ ನಿಮಗೆ ಇಲ್ಲಿ ಮೆನು ಥೀಮ್ ಅವೇರ್ನೆಸ್ ಸ್ಟೇಟಸ್ಸು ಚೇಂಜ್ ಆಗಿದೆ. ನೋಡ್ಬೋದು ಇಲ್ಲಿ ಬಿಫೋರು ಆಫ್ಟರು ಹೇಗೆ ಅದು ಪ್ಯಾನಲಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗಿದೆ. ಜೊತೆಗೆ ಇದೆಲ್ಲ ಹೇಗೆ ನೀವು ಕಲರ್ಸ್ ಕೂಡ ಚೇಂಜ್ ಮಾಡ್ಬೋದು. ಏನೋ ನಿಮ್ಮದು ಟೈಟಲ್ ಇಲ್ಲ ಆಗಲಿ, ಟಾಸ್ಕ್ ಬಾರ್ ಆಗಲಿ, ಯಾವುದಂತಾಗಲಿ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಮೊದಲಿಗೆ ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ಪರ್ಸ್ನಲೈಸೇಷನಲ್ಲಿ ಕಲರ್ಸ್ಗೆ ಹೋದಾಗ ನಿಮಗೆ ನೋಡ್ಬೋದು ಅಲ್ಲಿ ಲೈಟು ಡಾರ್ಕು ಕಸ್ಟಮ್ ಇದೆ. ಸೊ ನೀವು ಡಾರ್ಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಡಾರ್ಕ್ ಮೋಡಾಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆಲ್ಲ ಡಾರ್ಕ್ ಆಗಿದೆ ಮತ್ತು ನಿಮಗೆ ಬ್ಯಾಟ್ರಿ ಸೇವ್ ಆಗುತ್ತೆ ಡಾರ್ಕ್ ಮೋಡಲ್ಲಿ. ಈಗ ನೀವು ಲೈಟ್ ಮಾಡಿದ್ರೆ ನಿಮಗೆ ಲೈಟ್ ಆಗಿರುತ್ತೆ. ಜೊತೆಗೆ ನೀವೀಗ ಕಲರ್ಸ್ ಚೇಂಜ್ ಮಾಡಬೇಕು, ನಮಗೆ ಬೇರೆ ಕಲರ್ಸ್ ಬೇಕು ಅಂದರೆ ಬೇರೆ ಕಲರ್ಸ್ ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ ನೀವು ಅಲ್ಲಿ ಕಸ್ಟಮ್ನ ಹಾಕ್ಕೊಂಡು ನೀವಿಲ್ಲಿ ಡಾರ್ಕ್ ಮೋಡ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಮಾತ್ರ ಡಾರ್ಕ್ ಮೋಡ್ ಆಗಿರುತ್ತೆ. ಎಲ್ಲಪ್ಪ ಅಂದರೆ ಡಿಫಾಲ್ಟ್ ಆ್ಯಪ್ ಮೋಡಲ್ಲಿ ನಿಮ್ಗೆ ಅಲ್ಲಿ ಲೈಟ್ ಮಾಡಿದ್ರೆ ನಿಮಗೆ ಲೈಟ್ ಮೋಡ್ ಆಗುತ್ತೆ. ಜೊತೆಗೆ ನಮಗೆ ಬೇರೆ ಕಲರ್ ಬೇಕು ಅಂದರೆ ಬೇರೆ ಕಲರ್ ಚೂಸ್ ಮಾಡ್ಬೋದು. ನೋಡಿ, ವಿಂಡೋಸ್ ಕಲರ್ಸ್ ಇದೆ ತುಂಬಾ ಆಪ್ಷನು. ನಾನು ರ್ಯಾಂಡಮಾಗಿ ಯಾವುದೋ ಒಂದು ಪಿಕ್ ಮಾಡಿದ್ದೀನಿ, ಆರೆಂಜ್ ಕಲರ್. ಸೊ ನನಗೆ ಈಗ ಟೈಟಲ್ ಬರ್ಗೂ ಬೇಕು ಮತ್ತು ವಿಂಡೋಸ್ ಬಾರ್ಡರ್ಸ್ಗೂ ಬೇಕು ಅಂದರೆ ನೋಡಿ ಬಾರ್ಡರ್ಸ್ ಬರುತ್ತೆ ಆ ಕಲರಲ್ಲಿ. ಇದು ಒಂದು ಟಾಪ್ 1 ಫೀಚರು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಕಲರ್ ಬೇಕು ಅಂದರೆ ಕಲರ್ ಯೂಸ್ ಮಾಡ್ಬೋದು. ನೋಡಿ ಕಾಣಿಸುತ್ತೆ ನೋಡಿ, ಈಗ ಐಕಾನ್ಸ್ ಎಲ್ಲ ಹೇಗೆ ಕಲರ್ ಚೇಂಜ್ ಆಗಿದೆ. ಜೊತೆಗೆ ಅಲ್ಲಿ ಟೈಟಲ್ಸ್ ಕೂಡ ಫಾಂಟ್ ಎಲ್ಲ ನಿಮಗೆ ಚೇಂಜ್ ಆಗ್ತಿದೆ. ನೋಡಿ, ಟಾಸ್ಕ್ ಬಾರ್ ಹೇಗೆ ನೋಡಿ ಆರೆಂಜ್ ಕಲರ್ ಹೆಂಗಿದೆ. ಸೊ ನನಗೆ ಇದು ಬೇಡ ಅಂದರೆ ನೀವು ನಾರ್ಮಲಾಗಿ ಇಟ್ಕೊಬೋದು. ಏನಪ್ಪ ನಿಮಗೆ ನಾರ್ಮಲ್ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಲೈಟ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದು ನೋಡ್ಬೋದು, ನೀವು ಆರೆಂಜ್ ಕಲರ್ಸ್ ಸೆಲೆಕ್ಟ್ ಮಾಡಿದರೆ ಸೊ ಅಲ್ಲಿ ಫಾಂಟ್ ಕೂಡ ನಿಮಗೆ ಅದೇ ಕಲರಲ್ಲಿದೆ. ನಿಮ್ಗೆ ಈಗ ಫಾಂಟ್ ಆ ಕಲರ್ ಬೇಡ ಅಂದರೆ ನೀವು ಸಿಲ್ಲು ಗ್ರೇ ಹಾಕ್ಕೊಂಡು ಗ್ರೇ ಆಗುತ್ತೆ. ನಾರ್ಮಲ್ ಹೇಗಿತ್ತು ಆಗಿ ಮಾಡ್ಬೋದು. ಈಗ ನೆಕ್ಸ್ಟ್ ಫೀಚರ್ ನೋಡೋಣ ಬನ್ನಿ. ನೆಕ್ಸ್ಟ್ ಫೀಚರ್ ಬಂದು ಆಲ್ಟ್ ಪ್ಲಸ್ ಟ್ಯಾಬ್. ಇದು ಹೇಗೆಂದರೆ ನಿಮಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವು ಆಲ್ಟ್ ಪ್ಲಸ್ ಟ್ಯಾಬ್ ಯೂಸ್ ಮಾಡಿದ್ರೆ ನೀವು ತುಂಬಾ ವಿಂಡೋಸ್ ಓಪನ್ ಮಾಡಿರ್ತೀರ. ಈಗ ನನಗೆ ಏನೋ ಬ್ರೌಸರಲ್ಲಿ ಎಷ್ಟೊಂದು ಆ್ಯಪ್ಸ್ ಇರುತ್ತೆ ಮತ್ತು ನಿಮಗೆ ಟಾಸ್ಕ್ ಬಾರಲ್ಲಿ ತುಂಬಾ ಇದೆ. ಈಗ ನನಗೆ ಇದಕ್ಕೆ ಹೋಗಬೇಕು, ಏನೋ ಗೂಗಲ್ ಕ್ರೋಮ್ಗೆ ಹೋಗಬೇಕು ಮತ್ತು ಬೇರೆ ಅಮೆಝಾನ್ ಎಲ್ಲ ಓಪನ್ ಮಾಡಿದ್ದೀನಿ, ನೀವು ಕಾಣಿಸ್ಬೋದು. ಆಲ್ಟ್ ಪ್ಲಸ್ ಟ್ಯಾಬ್ ಹೊತ್ತೆ ನಿಮ್ಗೆ ಹೋಗ್ಬೋದು. ಈಗ ನೋಡಿ, ನೀನು ಟ್ಯಾಲಿ ಇದ್ದೀನಿ, ಟ್ಯಾಲಿಯಿಂದ ಮೈಕ್ರೋಸಾಫ್ಟ್ ಸ್ಟೋರ್ಗೆ ಹೋಗಬೇಕು ಅಂದರೆ ಮೈಕ್ರೋಸಾಫ್ಟ್ ಸ್ಟೋರ್ಗೆ ಹೋಗ್ಬೋದು. ಹೇಗೆ ಆಲ್ಟ್ ಪ್ಲಸ್ ಟ್ಯಾಬಿಂದ ಸೆಟ್ಟಿಂಗ್ಸ್ಗೆ ಬರ್ಬೋದು. ಏನಂದರೆ ನಿಮಗೆ ಮೌಸ್ ಇಲ್ಲದೇ ಯೂಸ್ ಮಾಡೋದು ಕೀಬೋರ್ಡಿಂದ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಬಂದು ಸೆಕೆಂಡ್ ಫೀಚರ್. ಇದು ನೀವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ನಿಮಗೆ ಮೌಸ್ ಇಲ್ಲದೇ ಇರೋ ಟೈಮಲ್ಲಿ ನೀವು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಪ್ರೊಫೆಷ್ನಲ್ಸ್ ಎಲ್ಲ ಯೂಸ್ ಮಾಡೋದು ಇದೇ ಟೆಕ್ನಿಕ್ಸು. ಮತ್ತು ಇದನ್ನು ಮಲ್ಟಿಟಾಸ್ಕಿಂಗ್ ಹೇಗೆ ನೀವು ಇನೇಬಲ್ ಮಾಡೋದು ಅಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ಸಿಸ್ಟಮ್ಗೆ ಹೋದಾಗ ನೀವು ಅಲ್ಲಿ ನೋಡ್ಬೋದು ಮಲ್ಟಿಟಾಸ್ಕಿಂಗ್ ಅಂತ. ಸೊ ನೀವು ಮಲ್ಟಿಟಾಸ್ಕಿಂಗಲ್ಲಿ ಆಪ್ಷನ್ ಇರುತ್ತೆ, ಆಲ್ಟ್ ಪ್ಲಸ್ ಟ್ಯಾಬ್ ನೋಡ್ಬೋದು. ಅಲ್ಲಿ ನೀವು ತುಂಬಾ ಆಪ್ಷನ್ ಇದೆ. ಏನು ಓಪನ್ ವಿಂಡೋಸ್ ಒನ್ಲಿ ಇದೆ ಮತ್ತು ನಿಮಗೆ ಅಲ್ಲಿ 5 ಟ್ಯಾಬ್ಸ್ ಇದೆ. ರೀಸೆಂಟು ಇಲ್ಲ 3 ಬೇಕಾದ್ರೆ 3 ಇಲ್ಲ ಆಲ್ ಟ್ಯಾಬ್ಸು. ಆ ಥರ ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ಚೂಸ್ ಮಾಡ್ಕೊಬೋದು. ಈಗ ಥರ್ಡ್ ಫೀಚರ್ ಬಂದು ಕ್ವಿಕ್ ಆಕ್ಸೆಸ್ ಟು ಪಿನ್ ಸೈಟ್ ಇನ್ ಮೈಕ್ರೋಸಾಫ್ಟ್ ಎಡ್ಜ್. ಏನಪ್ಪ ಅಂದರೆ ನೀವು ಮೈಕ್ರೋಸಾಫ್ಟ್ ಎಡ್ಜನ್ನು ನೀವು ಪಿನ್ ಮಾಡ್ಕೊಬೋದು. ಏಕೆಂದರೆ ಈಗ ನೀವು ಅದನ್ನು ಆ ಟ್ಯಾಬ್ಗೂ ಐಕಾನ್ ಮೇಲೆ ಪ್ರೆಸ್ ಮಾಡಿದ್ರೆ ನೀವೇನು ಓಪನ್ ಮಾಡಿದ್ದೀರ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲಾಂದರೆ ನೀವು ಹಳೇದಕ್ಕೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡಬೇಕಾಗಿತ್ತು ಏನಿತ್ತು ಏನಿಲ್ಲ ಅಂತ. ಈಗ ಫೋರ್ತ್ ಬಂದು ಮೋರ್ ಪರ್ಸನಲೈಸೇಷನ್ ಟಾಸ್ಕ್ ಬಾರ್ ಫಾರ್ ನ್ಯೂ ಯೂಸರ್ಸ್. ಈಗ ನೋಡಿ, ಇದು ಹೊಸದಾಗಿ ಬಂದಿದೆ. ನೋಡಿ, ಆ್ಯಂಡ್ರಾಯ್ಡ್ ಫೋನಿಗೆ ಹೆಂಗಿರುತ್ತೆ, ಪಿ ಸಿಗೆ ಹೆಂಗಿರುತ್ತೆ ಆ ಥರ.
ಸೊ ಈಗ ನೆಕ್ಸ್ಟ್ ಬಂದು ಫಿಫ್ತ್ ಒಂದು ಬಂದು ಯು ಕ್ಯಾನ್ ಚೇಂಜ್ ರಿಫ್ರೆಶ್ ರೇಟ್. ನಿಮ್ಮ ಫೋನಲ್ಲೆಲ್ಲ ರಿಫ್ರೆಶ್ ರೇಟ್ ಇರುತ್ತೆ. ಏನಪ್ಪ ಅಂದರೆ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಸಿಸ್ಟಮು ಅಂತ. ಇದನ್ನ ಹೇಗೆ ಚೆಕ್ ಮಾಡೋದು ಅಂದರೆ ಸಿಸ್ಟಮ್ಗೆ ಹೋಗಿ ನೀವು ಸಿಸ್ಟಮಲ್ಲಿ ಡಿಸ್ಪ್ಲೇಗೆ ಹೋಗಬೇಕು. ಡಿಸ್ಪ್ಲೇನಲ್ಲಿ ಕೊನೆಗೆ ನೀವು ಎಂಡಿಂಗಲ್ಲಿ ಸಿಗುತ್ತೆ ನೋಡಿ, ಅಡ್ವಾನ್ಸ್ ಡಿಸ್ಪ್ಲೇ ಸೆಟ್ಟಿಂಗ್ಸ್. ನೀವು ಅಲ್ಲಿ ನಿಮಗೆ ರಿಫ್ರೆಶ್ ರೇಟ್ ಇರುತ್ತೆ. ನೀವು ಯಾವಾಗಲೂ ಮ್ಯಾಕ್ಸಿಮಮ್ ಆಗಿ ಇಟ್ಕೊಂಡಿರಿ ರಿಫ್ರೆಶ್ ರೇಟ್, ಯಾಕಂದರೆ ನೀವು ಕಡಿಮೆ ಇಟ್ಕೊಬಾರ್ದು, ಯಾಕಂದರೆ ನಿಮಗೆ ಫಾಸ್ಟಾಗಿ ಆಗಬೇಕು ರಿಫ್ರೆಶ್ ಅಲ್ವಾ. ಸೊ 5.9 ಅದು ಒರಿಜಿನಲ್ ನನ್ನ ಸಿಸ್ಟಮ್ಲಿರೋ ರಿಫ್ರೆಶ್ ರೇಟ್. ಈಗ ನಾವು 6th ನೋಡೋಣ, ಯುವರ್ ಫೋನ್ ಕಂಪ್ಯಾನಿಯನ್. ಏನಪ್ಪ ಅಂದರೆ ಇದು ಒಂದು ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇದು ಹೇಗೆ ಯೂಸ್ ಮಾಡೋದು. ತುಂಬಾ ಹೆಲ್ಪ್ಫುಲ್ ಇದೆ. ಏನಂದರೆ ನೀವು ಫೋನಲ್ಲಿ ನೋಟಿಫಿಕೇಷನ್ಸು, ಫೋನು, ಮೆಸೇಜು ಎಲ್ಲ ನಿಮ್ಮ ಸಿಸ್ಟಮಲ್ಲೇ ಕನೆಕ್ಟ್ ಮಾಡ್ಕೊಬೋದು ಬ್ಲೂಟೂತ್ ಮುಖಾಂತರ. ನೋಡಿ ನನ್ನ ರೆಡ್ಮಿ ನೋಟ್ 8 Pro ನನ್ನ ಫೋನು. ಸೊ ಅದೆಲ್ಲ ನಿಮಗೆ ಇದರಲ್ಲೇ ಕನೆಕ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಫೀಚರ್ ನೋಡೋಣ ಬನ್ನಿ, ಅದೇ 7th ಒಂದು. ಸೊ ಫೋಕಸ್ ಅಸಿಸ್ಟ್. ಇದೇನಪ್ಪ ಅಂದರೆ ನಿಮಗೆ ಈಗ ಇದು ನೋಡ್ಬೋದು, ನಿಮ್ಗೆ ಇದು ಬರುತ್ತೆ. ಏನಪ್ಪ ಅಂದರೆ ಅಪ್ಡೇಟ್ ಏನಂತ ಬಂದರೆ ನೋಟಿಫಿಕೇಷನ್ ಬರುತ್ತೆ. ಈ ನೋಟಿಫಿಕೇಷನ್ನು ಏನೋ ಟೈಮ್ದಾಗಲಿ ಯಾವುದೊಂದು ಗೇಮ್ದಾಗಲಿ ಇದು ಆನ್ ಮಾಡ್ಕೊಂಡಿದ್ರೆ ನಿಮಗೆ ಈಸಿಯಾಗಿರುತ್ತೆ ಫೋಕಸ್ ಅಸಿಸ್ಟೆಂಟ್. ಈಗ ನೆಕ್ಸ್ಟ್ ಫೀಚರ್ ನೋಡೋಣ, ಇಂಪ್ರೂವಿಂಗ್ ದ ನೋಟಿಫಿಕೇಷನ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ನೋಟಿಫಿಕೇಷನ್ ನಾನು ಆಗಲೇ ಹೇಳಿದೆ, ಫೋಕಸ್ ಅಸಿಸ್ಟೆಂಟು ಆನ್ ಮಾಡಿದಾಗ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಏನೋ ಇವಾಗ ಫೇಸ್ಬುಕ್ಕಲ್ಲಿ ಯಾರಾದ್ರು ಮೆಸೇಜ್ ಮಾಡಿದ್ರೆ, ಇಲ್ಲ ವಾಟ್ಸಪ್ಪಲ್ಲಿ ನೋಡಿ ನನಗೆ ವಾಟ್ಸಪ್ಪಿಂದ ಮೆಸೇಜ್ ಬಂತು ಕರೆನಿಂದ ಇಂದ. ಸೊ ಈ ಥರ ನಿಮಗೆ ನೋಟಿಫಿಕೇಷನ್ ಇದ್ದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಅದು ಹೇಗೆ ಆಫ್ ಮಾಡೋದು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ, ಯಾಕಂದರೆ ಇದಿದ್ದರೆ ನಿಮ್ಗೆ ಒಳ್ಳೆಯದು. ನೋಡಿ ಈ ಥರ ಕಾಣಿಸುತ್ತೆ ನೋಟಿಫಿಕೇಷನ್ ವಿಜುವಲೈಸೇಷನ್. ಈಗ ನೆಕ್ಸ್ಟ್ ಫೀಚರ್ ನೋಡೋಣ, ಅದೇ ಮೇಕಿಂಗ್ ಸೆಟ್ಟಿಂಗ್ಸ್ ಈವನ್ ಬೆಟರ್. ಇದರಲ್ಲಿ ಏನಪ್ಪ ಅಂದರೆ ನೀವು ಕಾಪಿ ಮಾಡ್ಬೋದು. ಏನಪ್ಪ ಅಂದರೆ ನಿಮ್ಮದು ಡೀಟೇಲ್ಸ್ ಕೂಡ ಕಾಪಿ ಮಾಡಿ ಯಾರಿಗಂತೂ ಶೇರ್ ಮಾಡ್ಬೋದು, ರೀನೇಮ್ ಮಾಡ್ಬೋದು, ಮತ್ತು ನಿಮ್ಮದು PCದು ಪ್ರೊಟೆಕ್ಟ್ ಆಗಿದೆ ಅಂತ ಎಲ್ಲ ತೋರಿಸುತ್ತಿದೆ ನೋಡಿ. ಈಗ ನೆಕ್ಸ್ಟ್ ಫೀಚರ್ ಬಂದು ಇಂಪ್ರೂವಿಂಗ್ ಟ್ಯಾಬ್ಲೆಟ್ ಎಕ್ಸ್ಪೀರಿಯನ್ಸ್. ಈಗ ನೀವು ನೋಡ್ಬೋದು ಸಿಸ್ಟಮ್ನ ಟ್ಯಾಬ್ಲೆಟ್ ಮಾಡ್ಬೋದು. ಏನಂದರೆ ನೀವು ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ಟ್ಯಾಬ್ಲೆಟಲ್ಲಿ ಹೋದಾಗ ನಿಮ್ಗೆ ಅಲ್ಲಿ ಫೀಚರ್ ಇದೆ. ಅಲ್ಲಿ ಆಲ್ವೇಸ್ ಯೂಸ್ ಟ್ಯಾಬ್ಲೆಟ್ ಮೋಡ್, ನೆವರ್ ಯೂಸ್ ಟ್ಯಾಬ್ಲೆಟ್ ಮೋಡ್, ಯೂಸ್ ದ ಅಪ್ರೋಪ್ರಿಯೇಟ್. ಆಲ್ವೇಸ್ ಯೂಸ್ ಟ್ಯಾಬ್ಲೆಟ್ ಮೋಡ್ ಅನ್ನು ಹಾಕ್ಬಿಟ್ಟು ಆ್ಯಸ್ ವೆನ್ ಸ್ವಿಚ್ ಟ್ಯಾಬ್ಲೆಟ್ ಮೋಡ್ ಮಾಡಿದಾಗ ನೀವು ಏನಂದರೆ ಈಗ ನೀವು ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ, ಏನು ತುಂಬಾ ಐಕಾನ್ಸ್ ಇರಲ್ಲ. ಸೊ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಮೋಡ್ ಆನ್ ಮಾಡಿದಾಗ ನೀವು ನೋಡ್ಬೋದು ಟ್ಯಾಬ್ಲೆಟ್ ಥರ. ಏನಂದರೆ ಇದು ಡೆಸ್ಕ್ಟಾಪು ಈ ಒಂದು ಸ್ಕ್ರೀನ್ ಟಚ್ ಆಗಿ ಇಲ್ದಿರೋಕ್ಕೋಸ್ಕರ ನಾನು ಮೌಸಲ್ಲಿ ಯೂಸ್ ಆಗ್ತಿದೆ. ಅದೇ ನಿಮ್ಮದು ಸ್ಕ್ರೀನ್ ಟಚ್ ಯೂಸ್ ಆಗಿದ್ದರೆ ನೀವು ಟ್ಯಾಬ್ಲೆಟ್ ಮೋಡ್ ತೊಗೊಂಡು ಯೂಸ್ ಮಾಡ್ಕೊಂಡು ಬರೇ ಮಾಡ್ಬೋದು. ಮತ್ತು ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಬ್ಲೆಟ್ ಮೋಡ್ ಆಫ್ ಮಾಡಿದ್ರೆ ನಿಮಗೆ ನಾರ್ಮಲ್ ಹೇಗಿತ್ತು ಸಿಸ್ಟಮ್ ಆ ಥರ ಆಗುತ್ತೆ. ಇದೊಂದು ಒಳ್ಳೆಯ ಅಡ್ವಾನ್ಸ್ ಫೀಚರ್ ಫ್ರೆಂಡ್ಸ್. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ಬೋದು ನೀವು ಆಟೋಮೆಟಿಕ್ ಲೈಟ್ ದ ಟಾಸ್ಕ್ ಬಾರ್ ಹೈಡ್ ಮಾಡ್ಬೋದು, ಐಕಾನ್ ಹೈಡ್ ಮಾಡ್ಬೋದು. ತುಂಬಾ ಇದು ಚೆನ್ನಾಗಿದೆ ಟ್ಯಾಬ್ಲೆಟ್ ಮೋಡು. ಏನಂದರೆ ನಿಮ್ಮದು ಸ್ಕ್ರೀನ್ ಟಚ್ ಆದರೆ ನಿಮಗೆ ಒಳ್ಳೆಯದಾಗುತ್ತೆ. ಈಗ ನೆಕ್ಸ್ಟ್ ಫೀಚರ್ ನೋಡೋಣ. ಏನಪ್ಪ ಅಂದರೆ ಈಗ ನಿಮಗೆ ಇದು 11th ಫೀಚರು. ಈ 11th ಫೀಚರಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಕ್ರೋಮ್ ಇಮೇಜ್ ಆಸ್ ಡಿಫಾಲ್ಟ್ ಬ್ರೌಸರ್. ಏನಪ್ಪ ಅಂದರೆ ನಿಮಗೆ ಈಗ ಮೊದಲು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇತ್ತು, ಈಗ ನಿಮ್ಗೆ ಹೊಸದಾಗಿ ಓಪನ್ ಆಗಿದೆ ಅದು ಮೈಕ್ರೋಸಾಫ್ಟ್ ಎಡ್ಜ್ ಅಂತ. ಸೊ ಇವ್ರದ್ದು ತುಂಬಾ ಒಳ್ಳೆ ಫೀಚರ್. ಏನಂದರೆ ನೀವು ಗೂಗಲ್ ಕ್ರೋಮ್ ಇಲ್ಲ ಅಂದರೂ ಕೂಡ ಮೈಕ್ರೋಸಾಫ್ಟ್ ಎಡ್ಜ್ ಇನ್ಬಿಲ್ಟ್ ಆಗಿದೆ. ಸೊ ಇದು ಮೈಕ್ರೋಸಾಫ್ಟು ಗೂಗಲ್ ಕ್ರೋಮ್ ಥರನೇ ವರ್ಕ್ ಆಗುತ್ತೆ, ಮತ್ತು ಡಿಫಾಲ್ಟ್ ಬ್ರೌಸರ್ ಆಗಿ ವರ್ಕ್ ಆಗುತ್ತೆ ಗೂಗಲ್ ಥರನೇ. ನಿಮ್ಗೆ ಅದು ಯೂಸ್ ಬೇಡ ಅಂದರೆ ಇದು ಯೂಸ್ ಮಾಡ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಬಾಯ್.